ನಮಸ್ತೆ, ನಾನು ನಿಮ್ಮ ಯೋಗ ಮಿತ್ರ ಸುಬ್ಬಯ್ಯ. ಹೊಸ ವರ್ಷ 2026 ಪ್ರಾರಂಭ ಆಗ್ತಾ ಇದೆ. ನಾವೆಲ್ಲರೂ ಕೂಡ ಸಾಕಷ್ಟು ರೆಸಲ್ಯೂಷನ್ಗಳನ್ನು ಮಾಡಿಕೊಂಡಿರ್ತೀವಿ. ಈ ಹೊಸ ವರ್ಷದಿಂದ ನಾವು ಆರೋಗ್ಯವಾಗಿರಬೇಕು, ಫಿಟ್ ಆಗಿರಬೇಕು, ನಾವು ಯೋಗವನ್ನು ಮಾಡ್ತೀವಿ, ಧ್ಯಾನವನ್ನು ಮಾಡ್ತೀವಿ, ಇತ್ಯಾದಿ ಅನೇಕ ರೆಸಲ್ಯೂಷನ್ಸನ್ನು ಮಾಡಿಕೊಂಡಿರ್ತೀವಿ. ಆದರೆ ಅದು ಯಾವುದು ನಾವು ಯಾರೂ ಪೂರೈಸೋಕ್ಕಾಗೋದಿಲ್ಲ. ಅದಕ್ಕೆ ಒಂದು ಪ್ರೇರಣೆಯಾಗಿ, ಅದಕ್ಕೊಂದು ಸಂಕಲ್ಪವಾಗಿ ನಾವೆಲ್ಲರೂ ಸೇರಿ ಈ ಹೊಸ ವರ್ಷವನ್ನು ವಾಕ್ ಟು ಹೀಲ್ ಈ ಒಂದು ಕಾರ್ಯಕ್ರಮದಿಂದ ಪ್ರಾರಂಭ ಮಾಡೋಣ. ವಾಕ್ ಟು ಹೀಲ್ ಇದು ಗೋ ಸಂರಕ್ಷಣೆಗೆ ಮಾತ್ರವಲ್ಲ, ಪರಿಸರ ಸಂರಕ್ಷಣೆ, ಭೂ ಸಂರಕ್ಷಣೆ, ಕೃಷಿ ಸಂರಕ್ಷಣೆ, ಗೋಪಾಲರ ಸಂರಕ್ಷಣೆ ಇದಕ್ಕೋಸ್ಕರ ಆಗ್ತಿರುವಂತಹ ಒಂದು ಅದ್ಭುತವಾದಂಥ ಕಾರ್ಯಕ್ರಮ. ಗೋಪಾಲ್ಸ್ ಈ ಒಂದು ತಂಡದವರು ಸೇರಿ ಮಾಡುವಂತಹ ಅದ್ಭುತವಾದಂತಹ ಕಾರ್ಯಕ್ರಮ. ಪ್ರತಿ ವರ್ಷದಂಗೆ ಈ ವರ್ಷ ಕೂಡ ಜನವರಿ 4ನೇ ತಾರೀಕಿಗೆ ಕಬ್ಬನ್ ಪಾರ್ಕ್ ಪಕ್ಕದಲ್ಲಿರುವಂತಹ ಕರ್ನಾಟಕ ರಾಜ್ಯ ಸರ್ಕಾರ ಎಂಪ್ಲಾಯೀಸ್ ಅಸೋಸಿಯೇಷನ್ ಆ ಒಂದು ಸ್ಥಳದಿಂದ ಈ ಒಂದು ವಾಕ್ ಟು ಹೀಲ್ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಬೆಳಗ್ಗೆ ಸುಮಾರು 7 ಗಂಟೆ ಅಷ್ಟಕ್ಕೆ ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಹೆಲ್ತ್, ನಮ್ಮ ಆರೋಗ್ಯ ಸ್ವಾಸ್ಥ್ಯ ಚೆನ್ನಾಗಿರಬೇಕಾದ್ರೆ ಜೀವನ ಶೈಲಿ, ಲೈಫ್ ಸ್ಟೈಲ್ ಚೆನ್ನಾಗಿರಬೇಕು. ಈ ಹೆಲ್ತ್ ಮತ್ತು ಜೀವನ ಶೈಲಿ ಇದರ ಮಧ್ಯದಲ್ಲಿ ಭಾಳ ಮುಖ್ಯವಾಗಿರೋದು ನಮ್ಮ ಎನ್ವಿರಾನ್ಮೆಂಟ್ ಇ ಮತ್ತು ಅಗ್ರಿಕಲ್ಚರ್ ಎ. ಈಗ ನಮ್ಮ ಮನುಷ್ಯರ ಈಗೋ ಆದಂತಹ ಇಂದ ಇದೆಲ್ಲ ನಾಶವಾಗ್ತಿದೆ. ಅದನ್ನು ಬಿಟ್ಟು ನಾವು ಒಂದು ಇಕೋಸಿಸ್ಟಮನ್ನು ಕ್ರಿಯೇಟ್ ಮಾಡಬೇಕಾದ್ರೆ ಈ ಎನ್ವಿರಾನ್ಮೆಂಟಲ್, ಅದೇ ತರಹ ಇಕೋಸಿಸ್ಟಮ್ ಇದನ್ನು ನಾವು ಬೆಳೆಸಬೇಕಾದ್ರೆ ಅಗ್ರಿಕಲ್ಚರ್, ಕೃಷಿ ಬಹಳ ಮುಖ್ಯವಾಗಿದೆ. ಹಾಗಾಗಿ ಕೃಷಿ ಬಹಳ ಮುಖ್ಯವಾಗಿ ಚೆನ್ನಾಗಿ ಸಂರಕ್ಷಣೆ ಮಾಡಬೇಕಾದ್ರೆ ನಮ್ಗೆ ಬೇಕಾಗಿರುವಂಥದ್ದು ಹಸುವಿನ ಸಂರಕ್ಷಣೆ. ಕೇವಲ ಹಸು ಸಂರಕ್ಷಣೆಗೋಸ್ಕರ ದುಡ್ಡು ಕೊಟ್ಬಿಟ್ಟಿದ್ವಿ, ಗೋಶಾಲೆಗೆ ಸಂರಕ್ಷಣೆ ಮಾಡಿಬಿಟ್ಟು ಸಪೋರ್ಟ್ ಮಾಡಿಬಿಟ್ಟು ಅಷ್ಟೆಲ್ಲ ಆಗೋದಿಲ್ಲ. ಹಸು ತನ್ನ ಸ್ವತಂತ್ರವಾಗಿ ಹೇಗೆ ಹಳೆ ಕಾಲದಲ್ಲಿ ಶ್ರೀಕೃಷ್ಣ ಅದನ್ನು ಹೇಗೆ ಮೇವಿಗೆ ಕರ್ಕೊಂಡು ಹೋಗ್ತಿದ್ದನೋ ಆ ಥರ ಗೋವರ್ಧನ, ಗುಡ್ಡ, ಬೆಟ್ಟಗಳು ಈ ಥರ ಭೂಮಿಯಲ್ಲಿ ಅದು ಉಳಿದರೆ ಮಾತ್ರ ಅಗ್ರಿಕಲ್ಚರ್ ಚೆನ್ನಾಗಿರುತ್ತೆ. ಬಿತ್ತರೆ ಈ ಎಲ್ಲ ಸಂದೇಶವನ್ನು ಹೇಳೋ ರೀತಿಯಲ್ಲಿ ವಾಕ್ ಟು ಹೀಲ್ ಕಾರ್ಯಕ್ರಮ ಜನವರಿ 4ನೇ ತಾರೀಕು ನಾವೆಲ್ಲ ಸೇರಿ ಮಾಡೋಣ. ನಾನಂತೂ ನಡೀತಾ ಇದ್ದೀನಿ, ಪ್ರತಿ ವರ್ಷ ಇದ್ದಾಗೆ ಎಲ್ಲ ನಮ್ಮ ಯೋಗ ಮಿತ್ರರನ್ನು ನಾನು ಕರಿತಾ ಇದ್ದೀನಿ. ನಮ್ಮ ಇಂಡಿಯನ್ ಯೋಗ ಅಸೋಸಿಯೇಷನ್, ಭಾರತೀಯ ಯೋಗ ಸಂಘದ ಎಲ್ಲ ಹಿರಿಯ ಗುರುಗಳು ಕೂಡ ಬರ್ತಾರೆ. ನಾವೆಲ್ಲ ಸೇರಿ ಜನವರಿ 4ನೇ ತಾರೀಕು ಧನುರ್ಮಾಸದಲ್ಲಿ ಉಷತ್ಕಾಲದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಯೋಗಾಭ್ಯಾಸವನ್ನು ಮಾಡಿ ನಡಿಯನ್ನು, ಇದು ಕೂಡ ಒಂದು ಅದ್ಭುತ ಯೋಗ ನಡಿಗೆ, ಗೋ ನಡಿಗೆ ಆರೋಗ್ಯದ ಕೆಡೆಗೆ.